ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಈ ಕ್ಷೇತ್ರದಲ್ಲೇ ವರ್ಷಕ್ಕೊಂದ್ಸರಿ ಆದರೂ ಒಂದು ಬಂದೋದ್ರೆ ಒಂದು ಸಮಾಧಾನ ಚೆನ್ನಾಗಿರುತ್ತೆ. ಇಷ್ಟವಾದ ಜೊತೆಗೆ ಇದು ಲಾಸ್ಟ್ ಟೈಮ್ ನಾವು ಕೂಡ ಸಂಗಮಕ್ಕೆ ಬಂದಾಗ ಹೇಳಿದ್ರು IPL ಅಂತ ಒಂದು ಮಾಡ್ತೀವಿ ಅಂತ. ನಾನು ಯಾವ IPL ಅಂದರೆ ಇಳಕಲ್ ಪ್ರೀಮಿಯರ್ ಲೀಗ್ ಅಂತ ಭಾಳ ಜೋರಾಗಿ ಮಾಡ್ತೀವಿ, ನೀವೆಲ್ಲ ಬರಬೇಕು ಅಂತ ಇನ್ವೈಟ್ ಮಾಡಿದ್ರು. ಖುಷಿ ಆಯ್ತು. ನಾವೆಲ್ಲ ಚಿಕ್ಕವರೆಲ್ಲ ಊರುಗಳಲ್ಲಿ ಅಲ್ಲಿ ಹಳ್ಳಿಗಳಲ್ಲಿ ಟೂರ್ನಿಮೆಂಟ್ಗಳು ಮಾಡ್ತಾರೆ. ಹೊಸ ಶೇಪ್ 35 ಡೇಸ್ ನಡೆಯುತ್ತಂತೆ ಇಡೀ ಟೂರ್ನಮೆಂಟ್. ಭಾಳ ಚೆನ್ನಾಗಿರುತ್ತೆ ಸ್ಪೋರ್ಟ್ಸ್. ಆವಾಗಲೂ ಎಲ್ಲರನ್ನು ಒಟ್ಟುಗೂಡಿಸುತ್ತೆ. ಇವತ್ತು ಕ್ರೀಡಾ ಜೊತೆಗೆ ಮೆರವಣಿಗೆ ಎಲ್ಲ ಐ ಥಿಂಕ್ ಯೂತ್ಸ್ ಎಲ್ಲ ಚೆನ್ನಾಗಿರುತ್ತೆ. ನಮಗೆ ಮೆರವಣಿಗೆ ಅಂದರೆ ಈವೆಂಟ್ಸ್ ಇದೆಲ್ಲ ಓಕೆ. ಮೆರವಣಿಗೆ ಅಂತಂದರೆ ಅಂದರೆ ಫ್ಯಾನ್ಸ್ ಇರ್ತಾರಲ್ಲ, ಸ್ವಲ್ಪ ಹೊತ್ತು ಮಾತಾಡಿಸಿ ಅಟೆಂಡ್ ಮಾಡೋಕ್ಕೆ ಸರಿ. ತುಂಬ ಜಾಸ್ತಿ ದೂರ ಆದಾಗ ಅಂದರೆ ಪಾಪ ಜೊತೆಗೆ ಅವರೆಲ್ಲ ಟ್ರಾವೆಲ್ ಮಾಡ್ತಿರ್ತಾರಲ್ಲ ಸರ್. ರಥಗಳಿಗೆಲ್ಲ ಬಾಳೆಹಣ್ಣು ಹೊಡಿತಾರೆ. ಇವತ್ತು ತಾವು ಮೆರವಣಿಗೆಯಲ್ಲಿ ತಮಗೂ ಕೂಡ ಫ್ಯಾನ್ಸ್ ಬಾಳೆಹಣ್ಣು ಎಸ್ತಿದ್ರು, ಪ್ರೀತಿಯಿಂದ ಕೊಡ್ತಾರೆ. ಅದರ ಮೇಲೆ ದಾಂಡಾದಿ ಅಂತೆಲ್ಲ ಮಾಡಿಕೊಟ್ಟು ಖುಷಿನೇ ಚೆನ್ನಾಗಿತ್ತು. ಹುನಗುಂದದಲ್ಲಿ ಫಸ್ಟ್ ಟೈಮ್ ಹುನಗುಂದಕ್ಕೆ ಬರ್ತಿರೋದು. ಮೆರವಣಿಗೆನೂ ಭಾಳ ಚೆನ್ನಾಗಿತ್ತು. ಸಂಜೆ ಈವೆಂಟ್ ಮುಗಿಸ್ಕೊಂಡು ಹೊರಡ್ತೀವಿ. ಆ್ಯಂಡ್ ಭಾಳ ಪ್ರೀತಿ ಮಾಡ್ತಾರೆ ಜನ. ಉತ್ತರ ಕರ್ನಾಟಕದ ಅಭಿಮಾನಿಗಳು ವಿಶೇಷವಾದಂಥ ಪ್ರೀತಿ ಮಾಡ್ತಾರೆ. ಹಾಗಾಗಿ ಈ ಥರದ್ದು ಈವೆಂಟ್ಸ್ ಇದ್ದಾಗ ಬಂದಾಗ ಅದು ಖುಷಿನೇ. ಅವ್ರ ಜೊತೆ ಒಂದು ಟೈಮ್ ಸ್ಪೆಂಡ್ ಮಾಡೋಂಗಾಗುತ್ತೆ. ಅವರು ನಮ್ಮನ್ನ ಹತ್ರದಿಂದ ನೋಡಿದಾಗುತ್ತೆ, ನಾವು ಅವರು ನೋಡಿದಾಗುತ್ತೆ. ಸರ್, ತಮ್ಮ ಪ್ರಾಜೆಕ್ಟ್ಸ್ ಬಗ್ಗೆ ಸರ್ ಸದ್ಯಕ್ಕೆ ಪ್ರಾಜೆಕ್ಟ್ಸ್ ನಡೀತಾ ಇದೆ. ಈಗ ನಮ್ಮದು ಇದೇ ನಮ್ಮ ಹಲಗಲಿ ಸಿನಿಮಾ ಮಾಡ್ತಾ ಇದ್ದೀವಿ. ಶೂಟಿಂಗ್ ಆಗಿದೆ. ಅಲ್ಲಿ ಸ್ಪಾಟಿಗೆ ಅಲಗಲಿ ಅಂದರೆ ಇಲ್ಲೇ ಸ್ಪಾಟಲ್ಲಿ ಏನಾದರೂ ಶೂಟಿಂಗ್ ನಡೆಯುವಂಥದ್ದು ಏನಾದರೂ ಇದೆಯಾ ಸರ್? ಜಿಲ್ಲೆಯಲ್ಲೇ ಬರುತ್ತೆ. ಅದೆಲ್ಲ ಸೆಟ್ ಹಾಕ್ಬಿಟ್ಟು ಮಾಡ್ತಾ ಇದ್ದೀವಿ. ಲೈಕ್ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಡೇ ಕಥೆ ಬ್ರಿಟಿಷ್ ವಿರುದ್ಧ ದಂಗೆ ಅದು 40% ಶೂಟಿಂಗ್ ಆಗಿದೆ. ಆ್ಯಂಡ್ ಅಣ್ಣ ಫ್ರಮ್ ನೆಕ್ಸ್ಟ್ ವಡವರಾಜಕಲ್ ನಿರ್ದೇಶಕರ ಜೊತೆ ಟ್ರಿಪಲ್6 ಆಪರೇಷನ್ ಎರಡು ಕಾಲ ಶೂಟಿಂಗ್ ನೆಕ್ಸ್ಟ್ ಇಯರ್. ಹಲಗಲಿಗೆಲ್ಲ ಭೇಟಿ ಕೊಟ್ಟಿದ್ರು ಸರ್, ಅಲ್ಲೆಲ್ಲ ಏನು ಯೋಚನೆ ಮಾಡಿದ್ರು? ನಾನು ಭೇಟಿ ಕೊಡೋಕ್ಕಾಗಿಲ್ಲ. ಬಟ್ ನಿರ್ದೇಶಕರು ಭಾಳ ಭೇಟಿ ಕೊಟ್ಟೆಲ್ಲ ಕೆಲಸ ಮಾಡಿದ್ರು. ಬಟ್ ಖಂಡಿತ ಸಿನಿಮಾ ಶೂಟಿಂಗ್ ಎಲ್ಲ ಮುಗಿಸಿ ಖಂಡಿತ ಬಂದು ಸರ್. ಅಭಿಮಾನಿಗಳು ನಿಮ್ಗೆ ಎಳ್ನೀರು ಕೊಟ್ಟರು ಸರ್. ಆ ಪ್ರೀತಿ ಅಭಿಮಾನಿಗಳ ಪ್ರೀತಿಗೆ ಏನೇ ಅದಕ್ಕೇನು ಬೆಲೆ ಕಟ್ಟಕ್ಕಾಗಲ್ಲ. ಅದಕ್ಕೆ ಯಾವಾಗಲೂ ನಾವು ಚಿರಋಣಿ. ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.